ಹತ್ತಿ ಮಾರಿ ಖಾತೆಗೆ ಜಮೆಯಾದ ಹಣ ಕ್ಷಣಾರ್ಧದಲ್ಲೇ ಮಾಯ ಆಗಿದೆ. ಬ್ಯಾಂಕ್ಗಳಲ್ಲಿ ಖಾತೆಗೆ ಜಮೆ ಮಾಡುವ ಹಣ ಕೂಡ ಸೇಫ್ ಅಲ್ವಾ? ಹಾಗಾದರೆ ನೋಡಿ, ಪಾಪ ರೈತರು ಹತ್ತಿ ಬೆಳೆದಿರ್ತಾರೆ, ಕಷ್ಟಪಟ್ಟು ಹೊಲದಲ್ಲಿ ದುಡಿದಿರ್ತಾರೆ. ಆ ಹತ್ತಿ ಮಾರಿ ಖಾತೆಗೆ ಹಣ ಜಮಾ ಆಗಿದೆ. ಜಮಾ ಆಗಿ ತಕ್ಷಣವೇ ಮಾಯ. ಬ್ಯಾಂಕ್ಗಳಲ್ಲಿ ಖಾತೆಗೆ ಜಮೆ ಮಾಡುವ ಹಣ ಕೂಡ ಸೇಫ್ ಅಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಖಾತೆದಾರನ ಪರವಾನಿಗೆ ಇಲ್ಲದೆ 6 ಲಕ್ಷ ಹಣ ದಿಢೀರ್ ವರ್ಗಾವಣೆ ಆಗಿದೆ. ರಾಯಚೂರಿನ ಮಾನ್ವಿಯ ಮಾಚನೂರಿನ ರೈತ ಮಹಿಳೆಯ ಹಣ ಅದು. ರೈತ ಮಹಿಳೆ ಜ್ಯೋತಿ ಬೆಳೆದಿದ್ದ ಹತ್ತಿ ಮಾರಾಟ 6.70 ಲಕ್ಷ ಖಾತೆಗೆ ಜಮೆಯಾಗಿದೆ. ಮಾನ್ವಿಯ ಕೆನರಾ ಬ್ಯಾಂಕ್ನಲ್ಲಿ ಜ್ಯೋತಿ ಖಾತೆಗೆ ಹಣ ಜಮೆಯಾಗಿತ್ತು. ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ವರ್ಗಾವಣೆಯಾಗಿದೆ ಅಂತ ಮ್ಯಾನೇಜರ್ ಮಾಹಿತಿ ಕೊಟ್ಟಿದ್ದಾರೆ. ರೈತ ಮಹಿಳೆ ಬಳಿ ಕ್ರೆಡಿಟ್ ಕಾರ್ಡೇ ಇಲ್ಲ ನೋಡಿ, ಆನ್ಲೈನ್ ವಹಿವಾಟೇ ಇಲ್ಲ ಅವ್ರದ್ದು. ಹಾಗಿದ್ರೂ ಮಹಿಳೆ ಖಾತೆಯಲ್ಲಿದ್ದ ಹಣ ವರ್ಗಾವಣೆ ಹೊಣೆ ಯಾರು? ಅವರು ಯಾವುದೋ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡಿದಲ್ಲ. ರೈತರು ಪಾಪ ಕಷ್ಟಪಟ್ಟು ಹೊಲದಲ್ಲಿ ಹಗಲು ರಾತ್ರಿ ದುಡಿದು ಸಂಪಾದನೆ ಮಾಡಿದಂಥ ಹಣ ಅದು. 6 ಲಕ್ಷ ಹಣ ದಿಢೀರ್ ವರ್ಗಾವಣೆ ಆಗಿದೆ. ಈಗ ಬ್ಯಾಂಕ್ನವ್ರು ಸಬೂಬು ಕೊಡಬೇಕಲ್ವ, ಉತ್ತರ ಕೊಡಬೇಕಲ್ವ ಹೆಂಗಾಯಿತು ಅಂತ. ಹೆಂಗೆ ವರ್ಗಾವಣೆ ಆಗಿರ್ತದೆ, ಯಾವ ಮುಖೇನವಾಗಿ ವರ್ಗಾವಣೆ ಆಗಿರ್ತದೆ ಅನ್ನೋದು ಗೊತ್ತಿರ್ತದೆ. ಈಗೆಲ್ಲ ಒಂದಿಷ್ಟು ಲಿಂಕ್ಗಳು ಬರ್ತಾ ಇರ್ತವೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕಲಿ ಎಲ್ಲೋ ಕುತ್ಕೊಂಡಿರುವಂತಹ ಕಾಣದ ಕೈಗಳ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗಿರ್ತದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಕೊಡ್ತಾ ಹೋಗ್ತಾರೆ. ನೀಲಕಂಠ ಸ್ವಾಮಿ, ರೈತರ ಪರಿಸ್ಥಿತಿ ನಿಜಕ್ಕೂ ಅಯೋಮಯ ಆಗಿದೆ. ಅಂಥದ್ರಲ್ಲಿ ಪಾಪ ರೈತ ಮಹಿಳೆಯೊಬ್ಬರು ಹತ್ತಿ ಮಾರಿ 6.70 ಲಕ್ಷ ಖಾತೆ ಹಣ ಅವ್ರ ಅಕೌಂಟಿಗೆ ಜಮೆ ಆಗಿದೆ. ಹೆಂಗೆ ಅದು ಟ್ರಾನ್ಸ್ಫರ್ ಆಗ್ತದೆ, ಹೆಂಗೆ ಮಾಯ ಆಗುತ್ತೆ, ಏನು ಕತೆ? ಬ್ಯಾಂಕ್ನವ್ರು ಏನು ಉತ್ತರ ಕೊಟ್ಟಿದ್ದಾರೆ ಈಗ ರೈತ ಮಹಿಳೆಗೆ? ನಿಜ ಸಚಿನ್, ಎಲ್ಲೋ ಒಂದು ಕಡೆ ಬೇಲಿನೇ ಎದ್ದು ಹೊಲ ಮೇಯ್ದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಾನ್ವಿ ಪಟ್ಟಣದಲ್ಲಿರುವಂತಹ ಒಂದು ಕೆನರಾ ಬ್ಯಾಂಕ್ ಬ್ರಾಂಚ್ ನಲ್ಲಿ. ಅಂದ್ರೆ 2 ವರ್ಷದಿಂದ ಏನು ಹತ್ತಿಯನ್ನ ಬೆಳೆದಂತಹ ರೈತ ಮಹಿಳೆ ಜ್ಯೋತಿ ಅನ್ನೋರು ಏನಿದ್ದಾರೆ, ಸಿಸಿಯನ್ನು ಸರ್ಕಾರಕ್ಕೆ ಮಾರಾಟ ಮಾಡಿರ್ತಾರೆ. ಸರ್ಕಾರದಿಂದ ನೇರವಾಗಿ ಅವರು ಕೊಟ್ಟಂತ ಕೆನರಾ ಬ್ಯಾಂಕ್ ಅಕೌಂಟ್ಗೆ ಈ ಒಂದು 6 ಲಕ್ಷಕ್ಕೂ ಅಧಿಕ ಹಣ ಅಲ್ಲಿ ಅವರ ಅಕೌಂಟ್ಗೆ ಜಮಾ ಆಗುತ್ತೆ. ಜಮಾ ಆದ ದಿನವೇ ಅವರ ಅಕೌಂಟ್ ನಿಂದ ಬೇರೆ ಬೇರೆ ಏನು ಅಕೌಂಟ್ಗಳಿಗೆ ಆ ಒಂದು ಹಣ ವರ್ಗಾವಣೆ ಆಗುತ್ತೆ. ಒಂದನ್ನು ಬಿಟ್ಟು ಹೋಗಿ ರೈತ ಮಹಿಳೆ ಅಲ್ಲಿ ಹಣ ತೆಕ್ಕೊಂಡು ಸಾಲಗಾರರಿಗೆ ವಾಪಸ್ ಕೊಡ್ಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಅಕೌಂಟ್ ನಲ್ಲಿ ದುಡ್ಡು ಇರೋದಿಲ್ಲ. ದುಡ್ಡು ಎಲ್ಲೋ ಇತ್ತಂತ ಮ್ಯಾನೇಜರ್ನ ಕೇಳಿದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಮುಖಾಂತರ ಇದು ಬೇರೆ ಬೇರೆ 7 ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ ಅಂತ ಸಬೂಬನ್ನ ಕೊಡ್ತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಇಲ್ಲಿ ಈ ಒಂದು ರೈತ ಮಹಿಳೆಯದು ಕ್ರೆಡಿಟ್ ಕಾರ್ಡು ಇಲ್ಲ, ಡೆಬಿಟ್ ಕಾರ್ಡು ಇಲ್ಲ, ಫೋನ್ ಪೇ ಇಲ್ಲ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಈ ಮಹಿಳೆಯದು ಇಲ್ಲ. ಆದ್ರೂ ಕೂಡ ಈ ಒಂದು ಹಣ ಯಾವ ರೀತಿಯಾಗಿ ವರ್ಗಾವಣೆ ಆಯ್ತು ಅಂತ ಕೇಳಿದ್ರೆ ನಮಗ್ ಸಂಬಂಧ ಇಲ್ಲ, ನೀವು ಎಲ್ಲಿಂದ ಹೋಗಿದೆ ಗೊತ್ತಿಲ್ಲ ಅನ್ನೋ ಒಂದು ನಿರ್ಲಕ್ಷ್ಯದ ಉತ್ತರವನ್ನ ಹೇಳೋದ್ರ ಮುಖಾಂತರ ಅಲ್ಲಿ ರೈತ ಮಹಿಳೆಗೆ ಸಗಟು ರೀತಿಯಲ್ಲಿ ಅನ್ಯಾಯ ಮಾಡ್ತಿದ್ದಾರೆ. ಇತ್ತ ಸೈಬರ್ ಕ್ರೈಮ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇಂದ ಈ ಒಂದು ಹಣ ಕಟ್ ಆಗಿರುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಉತ್ತರ ಬರ್ತಾ ಇದ್ರಿಂದ ಈಗ ಈ ಒಂದು ರೈತ ಮಹಿಳೆ ಸಾಕಷ್ಟು ಕಂಗಾಲಾಗಿರ್ತಕ್ಕಂಥದ್ದು. ಇದೀಗ ನನ್ಗೆ ಹಣನಾದ್ರೂ ಕೊಡಿ, ಇಲ್ಲ ಬ್ಯಾಂಕ್ ಆದ್ರೂ ಮುಚ್ಚಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇದೀಗ ಸರ್ಕಾರದ ಮೊರೆ ಹೋಗಿರ್ತಕ್ಕಂಥದ್ದು. ಸಚಿನ್, ಮುಂದೆ ನೋಡ್ಬೇಕು ಯಾವ ರೀತಿಯಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಇಂಥ ಒಂದು ಘಟನೆಗಳಿಗೆ ಸರ್ಕಾರ ಯಾವ ರೀತಿಯಾದಂತ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದು ಕಾದ್ ನೋಡ್ಬೇಕಿದೆ. ಧನ್ಯವಾದ ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾರಿದ್ದು ದುಡ್ಡು ರೀ, ಗೌರ್ಮೆಂಟ್ ಕಡ್ಲಿದ್ದಾನೆ ದುಡ್ಡು ಬಂದಿದ್ದು, ಗೌರ್ಮೆಂಟ್ಗೆ ಮಾರಿರೋ ದುಡ್ಡು ರೀ. ಇವು ಹತ್ತಿ ಮಾರಿದ್ದು 21ನೇ ತಾರೀಕಿಗೆ ಅಮೌಂಟ್ ಬಿದ್ದಿದಾವ್ರಿ. 22 ಚೆಕ್ ಮಾಡಿದ್ರೆ ಇದಾವ್ರಿ, ಊರಲ್ಲೇ ಚೆಕ್ ಮಾಡಿದ್ರೆ ಇದಾವೆ. 23ಕ್ಕೆ ಕಟ್ ಆಗಿದಾವ್ರಿ. IMPS ಆಗಿದೆ ಅಂತ ಆತರ ಹೇಳಿದ್ರಿ. 6,69,000 ರೂಪಾಯಿ ಕಟ್ ಆಗಿದಾವ್ರಿ. ಅಂದ್ರೆ ನಮಗ್ ಗೊತ್ತಿಲ್ದ 26ನೇ ತಾರೀಕಿಗೆ ಮತ್ತೆ ಅಮೌಂಟ್ ಹಾಕಿದೀವ್ರಿ. 2,30,000 ರೂಪಾಯಿ ಮತ್ತೆ ಹತ್ತಿವೆ ಬಿದ್ದಿದ್ದು ಆ ಅಕೌಂಟಿಗೆ ಹಾಕಿವ್ರಿ. 28ನೇ ತಾರೀಕಿಗೆ ಚೆಕ್ ಮಾಡಿದ್ರೆ 2,30,000 ರೂಪಾಯಿ ಮಾತ್ರ ಇದಾವ್ರಿ. 6,69,000 ರೂಪಾಯಿನೂ ಕಟ್ ಆಗಿದಾವ್ರಿ. ಇದು ನಾವ್ ಯಾವ್ದೇ ರೀತಿಯಿಂದ OTP ಹೇಳಿಲ್ಲ, ಯಾವ್ದೇ ರೀತಿಯಿಂದ ಮೆಸೇಜ್ ಮಾಡಿಲ್ಲ.